ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 178. ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ ವೇದಾಂತ್ ಅವಳ ಸೊಂಟವನ್ನು ಬಳಸಿ ಅವಳನ್ನು ತನ್ನ ಬಳಿ ಸೆಳೆದಾಗ ಅವಳ ಕೈಗಳು ಅವನ ಒತ್ತು ಕೂದಲಲ್ಲಾಡಲು, ಅವಳ ಕತ್ತಿನಲ್ಲಿ ಅವನ ಒರಟಾದ ಗಡ್ಡದ ಸ್ಪರ್ಶ ಅವಳಿಗೆ ಕಚಗುಳಿ ಇಟ್ಟಂತಾಯಿತು. ಸಮರ್ಪಣಾ ಭಾವದಿಂದ ಅವನ ಬಾಹುಗಳಲ್ಲಿ ಕರಗಿ ಹೋದಳು ಸನ್ನಿಧಿ. ವೇದಾಂತ್ ಅವಳ ಬಳಿ ಸಾರಿ ಅವಳ ತುಂಬುಗಲ್ಲ ಹಿಂಡಿದಾಗ ನಸು ಮುನಿಸಿನಿಂದ ಅವಳ ತುಟಿಗಳು ಹೊರಕ್ಕೆ ಉಬ್ಬಿಕೊಂಡವು. ವೇದಾಂತ್, ನೀನು ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನು. ಇಷ್ಟ ಕಾಟ ಕೊಡೋದು ನನಗೆ. ನಾನು 2-3 ತಿಂಗಳಿಂದ ಅದೆಷ್ಟು ಸಂಕಟ ಅನುಭವಿಸಿದೆ ಗೊತ್ತಾ? ನೀನೀಗ ಮಾಡಿರುವ ಕೆಲಸಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಹುಸಿ ಮುನಿಸಿನಿಂದ ಅವನ ಮೇಲೆ ರೇಗಿದ್ದಳು ಸನ್ನಿಧಿ. ಇಂದು ಅವಳಿಗಾದ ಸಂತೋಷಕ್ಕೆ ಹೃದಯ ಬಿರಿಯುವುದೊಂದು ಬಾಕಿಯಿತ್ತು. ವೇದಾಂತ್ ತುಂಟನಗೆ ನಕ್ಕು ತನ್ನ ತೋರು ಬೆರಳಿನಿಂದ ಅವಳ ತುಟಿಯನ್ನು ಸವರಿದ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ ಚಿನ್ನ? ಅದಕ್ಕೆ ಹೇಳೋದು, ಪ್ರೀತಿ ಮಾಡೋದ್ರಲ್ಲಿ ನಿನ್ನದು ಇನ್ನೂ ಪ್ರೊಬೆಷನರಿ ಪೀರಿಯಡ್ ಅಂತ. ಸದ್ಯಕ್ಕೆ ಆ ವಿಷಯದಲ್ಲಿ ನಾನೇ ನಿಂಗೆ ಟೀಚರ್ ಆಗ್ತೀನಿ, ಹೇಳ್ಕೊಡ್ತೀನಿ ಎಂದು ಕಣ್ಣು ಹೊಡೆದ. ನಿನ್ನ ಒಲವಿನಿಂದ ನನ್ನ ಬದುಕು ತುಂಬಿಬಿಡು ಸಾನು, ನಂಗಷ್ಟೇ ಸಾಕು, ಇನ್ನೇನು ಬೇಕಿಲ್ಲ. ಅಬ್ಬಾ, ಅದೆಷ್ಟು ಸಂತೋಷದ ವಿಷಯ. ಇಷ್ಟು ದಿನ ನನ್ನಿಂದ ಮುಚ್ಚಿಟ್ಟು ಯಾಕೆ ನನ್ನ ಗೋಳು ಹೊಯ್ಕೊಂಡೆ? ಪ್ರಶ್ನಿಸಿದಳು ಸನ್ನಿಧಿ. ಮುನಿಸ್ಕೊಂಡಿರೋ ಹೆಂಡ್ತಿನ ಮತ್ತು ರೇಗಿಸಿ ಅವಳ ಕೋಪದಿಂದ ಕೆಂಪೇರಿದ ಮುಖ ನೋಡೋಕೆ, ಆಮೇಲೆ ಅವಳನ್ನು ಸಮಾಧಾನ ಮಾಡೋಕೆ ಇದೆ ನೋಡು, ಅದು ಜೀವನದಲ್ಲಿ ಕೊಡೋ ಮಜಾನೇ ಬೇರೆ. ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ವೇದಾಂತ್ ಹೇಳಿದಾಗ ಅವಳು ಅತ್ಯಂತ ಸಂತೃಪ್ತಿಯಿಂದ ಅವನ ಎದೆಗೆ ಒರಗಿಕೊಂಡಳು. ಅವಳಿಗಿಂದು ಅದೆಷ್ಟು ಖುಷಿಯಾಗಿತ್ತೆಂದರೆ ವರ್ಣಿಸಲು ಪದಗಳೇ ಇರಲಿಲ್ಲ ಸಾನು ಬಳಿ. ಅಷ್ಟರಲ್ಲಿ ವೇದಾಂತ್ಗೆ ಅವನ ಮ್ಯಾನೇಜರ್ನಿಂದ ಒಂದು ಕಾಲ್ ಬಂದಿತ್ತು. ಸಾರಿ ಡಾರ್ಲಿಂಗ್, ನಾನೀಗ ಹೋಗಲೇಬೇಕು, ಆಮೇಲೆ ಬಂದು ನಿನ್ನ ವಿಚಾರಿಸ್ಕೋತೀನಿ. ತರಾತುರಿಯಲ್ಲಿ ಅಲ್ಲಿಂದ ಹೊರಟು ಹೋಗಿದ್ದ ವೇದಾಂತ್ ಆಶಿಕಾಳ ತಂದೆ ಅವಳಿಗೆ ಗಿಫ್ಟ್ ಕೊಟ್ಟಿದ್ದ ಬೆಂಗಳೂರಿನ ಸುಸಜ್ಜಿತವಾದ ಫ್ಲ್ಯಾಟ್ ಒಂದರಲ್ಲಿ ಅಲೋಕ್ ಮತ್ತು ಆಶಿಕಾ ದಂಪತಿಗಳು ತಮ್ಮ ಮಗನೊಂದಿಗೆ ಜೀವನ ಮಾಡುತ್ತಿದ್ದರು. ಅದೊಂದು ದಿನ ಅಲೋಕ್ಗೆ ವಿಪರೀತ ತಲೆನೋವು. ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಅವನು ಅರ್ಧದಲ್ಲೇ ಆಫೀಸ್ನಿಂದ ಮನೆಗೆ ಹಿಂತಿರುಗಿದ್ದ. ಡೋರ್ ಲಾಕ್ ಆಗಿತ್ತು. ತನ್ನ ಬಳಿ ಇದ್ದ ಡೂಪ್ಲಿಕೇಟ್ ಕೀಯಿಂದ ಬಾಗಿಲು ತೆರೆದು ಬೆಡ್ರೂಮ್ನತ್ತ ಬರುವಾಗ ಅವನಿಗೆ ರೂಮ್ ಒಳಗಿಂದ ತನ್ನ ಪತ್ನಿಯೊಂದಿಗೆ ಯಾರೋ ಗಂಡಸಿನ ಪಿಸುಮಾತು, ಸರಸ ಸಂಭಾಷಣೆ, ಅವರಿಬ್ಬರ ಕಿಲಕಿಲ ನಗು ಕೇಳಿಸಿದಾಗ ಇನ್ನಿಲ್ಲದ ಅನುಮಾನ ಉಂಟಾಗಿ ಅವನು ನೇರವಾಗಿ ಹೋಗಿ ಬಾಗಿಲು ಬಡಿದಿದ್ದ. ಅವನು ಬಾಗಿಲು ಗುದ್ದಿದ ರಭಸಕ್ಕೆ ಬಾಗಿಲು ತೆರೆದುಕೊಂಡಿತ್ತು. ತನ್ನ ಪತ್ನಿ ಅರೆ ನಗ್ನಾವಸ್ಥೆಯಲ್ಲಿ ಇನ್ನೊಬ್ಬನ ತೋಳತೆಕ್ಕೆಯಲ್ಲಿ ಶೃಂಗಾರದಲ್ಲಿ ತೊಡಗಿರುವುದನ್ನು ಕಂಡು ಅವನಿಗಾದ ಆಘಾತ ಅಷ್ಟಿಷ್ಟಲ್ಲ. ಅವನು ಪ್ರೀತಿಸಿ ಮದುವೆಯಾಗಿದ್ದ. ಒಂದು ಕ್ಷಣ ಅವನ ಹೃದಯವೇ ಒಡೆದು ಹೋದಂತಾಗಿತ್ತು ಅಲೋಕ್ಗೆ. ಆಶಿಕಾ ಪತಿಯ ಮುಂದೆ ರೆಡ್ ಹ್ಯಾಂಡ್ ಆಗಿ ತನ್ನ ಹಳೆಯ ಬಾಯ್ಫ್ರೆಂಡ್ನೊಂದಿಗೆ ಸಿಕ್ಕಿ ಹಾಕಿಕೊಂಡಿದ್ದಳು. ಆದರೂ ಅವಳಿಗೆ ಒಂದಿನಿತೂ ನಾಚಿಕೆಯಾಗಲಿ ಅವಮಾನವಾಗಲಿ ಇರಲೇ ಇಲ್ಲ. ತಪ್ಪಿತಸ್ಥ ಭಾವನೆ ಇಲ್ಲದೆ ತನ್ನನ್ನು ತಾನು ಸಮರ್ಥಿಸಿಕೊಂಡಾಗ ಅದನ್ನು ಸಹಿಸಿಕೊಳ್ಳಲೇ ಸಾಧ್ಯವಾಗದೆ ಅಲ್ಲೇ ಕುಸಿದಿದ್ದ ಅಲೋಕ್ ಪತ್ನಿಯ ತಾಳಕ್ಕೆ ತಕ್ಕಂತೆ ಕುಣಿದು ತನ್ನ ತಂದೆ ತಾಯಿಯನ್ನು ದೂರ ಮಾಡಿದ್ದಕ್ಕೆ ಈಗ ಪರಿತಪಿಸಿಕೊಳ್ಳುತ್ತಿದ್ದ. ಮಗುವನ್ನು ಆಯಾ ಕೈಯಲ್ಲಿ ಕೊಟ್ಟು ಪಾರ್ಕ್ಗೆ ಕಳುಹಿಸಿದ್ದಳು ಆಶಿಕಾ. ಅಂದಿನಿಂದ ಅವನು ತನ್ನ ಪತ್ನಿಯ ಮುಖವನ್ನು ನೋಡುವ ಮನಸ್ಸಾಗದೆ ಅವಳಿಂದ ದೂರ ಸರಿದಿದ್ದ. ಅಲೋಕ್ ತನ್ನ ಮಗನೊಂದಿಗೆ ಬೇರೆ ಮನೆಯಲ್ಲಿ ವಾಸಿಸಲಾರಂಭಿಸಿದ್ದ. ಅಲೋಕ್ ಸಂದರ್ಭಕ್ಕಾಗಿ ಕಾಯುತ್ತಿದ್ದ. ಇಂದು ತಂಗಿಯ ಮದುವೆಯ ವಾರ್ಷಿಕೋತ್ಸವ. ತಂಗಿಗೆ ವಿಶ್ ಮಾಡುತ್ತಾ ತಾನು ತನ್ನ ಮಗನೊಂದಿಗೆ ತಂದೆ ತಾಯಿಯನ್ನು ಕಾಣಲು ಬರುವುದಾಗಿ ತಿಳಿಸಿದ. ಇಂದು ಸನ್ನಿಧಿಗೆ 2ನೆಯ ಸರ್ಪ್ರೈಸ್ ಆಗಿತ್ತದು. ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಸಂತೋಷದಲ್ಲಿ ಹೃದಯ ತುಂಬಿ ಬಂದವಳು ತಕ್ಷಣವೇ ತಂದೆ ತಾಯಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದ್ದಳು. ಅಲೋಕ್ ತನ್ನ ಮಗನೊಂದಿಗೆ ತವರಿಗೆ ಬರುವ ಮೊದಲೇ ಸನ್ನಿಧಿ ತನ್ನ 2 ಮಕ್ಕಳೊಂದಿಗೆ ತವರಿಗೆ ಹೋಗಿ ಅಣ್ಣನ ಮಗುವನ್ನು ಸ್ವಾಗತಿಸಲು ರೆಡಿಯಾಗಿದ್ದಳು. ಅವರನ್ನು ಕಂಡು ಅವಳ ಕಣ್ಣುಗಳು ಅರಳಿ ಸಂತೋಷವನ್ನು ಕಣ್ತುಂಬಿಕೊಂಡಿದ್ದಳು ಸಾನು. ಅಣ್ಣನ ಜೀವನದಲ್ಲಾದ ಕಹಿ ಘಟನೆ ಕೇಳಿ ಅವಳಿಗೆ ತುಂಬ ನೋವಾಗಿತ್ತು. ಅಲೋಕ್ ಈಗಾಗಲೇ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದ. ಅವನಿಗೀಗ ಮಾವನ ಕಂಪನಿಯಲ್ಲಿ ಕೆಲಸ ಮಾಡಲು ಮನಸ್ಸೇ ಇರಲಿಲ್ಲ. ಮತ್ತೆ ಮೈಸೂರಿನಲ್ಲಿ ತಂದೆ ತಾಯಿಯೊಂದಿಗೆ ತನ್ನ ಮಗುವಿನೊಂದಿಗೆ ನೆಲೆಸುವ ಆಶಯ ವ್ಯಕ್ತಪಡಿಸಿದಾಗ ಒಂದು ಕಡೆ ಮಗನ ಜೀವನ ಹಾಳಾಗಿದ್ದಕ್ಕೆ ನೋವಾದರೆ ಇನ್ನೊಂದು ಕಡೆ ತಮ್ಮೊಂದಿಗೆ ತಮ್ಮ ಮಗ ಮತ್ತು ಮೊಮ್ಮಗ ಇರುತ್ತಾನಲ್ಲ ಎಂಬ ನೆಮ್ಮದಿ ಜಯಂತಿ ಮತ್ತು ಜಯರಾಮ್ ದಂಪತಿಗಳಿಗೆ ಅವರ ಮುಖದಲ್ಲಿ ಸಂತೋಷ ಅರಳಿತ್ತು.
ಅಂದು ರಾತ್ರಿ ವೇದಾಂತ್ ಮನೆಗೆ ಬಂದಾಗ ಗಂಟೆ 10 8 ಗಂಟೆಗೆ ಕಾಲ್ ಮಾಡಿ ಊಟ ಮುಗಿಸಿ ಬರುವುದಾಗಿ ಹೇಳಿದ್ದ ವೇದಾಂತ್ ತನ್ನ ತಾಯಿಗೋಸ್ಕರ ಮನೆ ಕಟ್ಟಿಸುವ ವಿಚಾರವನ್ನು ಹೇಳದೆ ಕೆಲ ದಿನಗಳಿಂದ ಕಾಡಿಸಿದ್ದನಲ್ಲ, ಈಗ ಕಾಡಿಸುವ ಸರದಿ ಸನ್ನಿಧಿಯದಾಗಿತ್ತು. ಸನ್ನಿಧಿ ಬೆಡ್ರೂಮ್ನಲ್ಲಿ ಒಳ್ಳೆಯ ನಿದ್ದೆ ಬಂದವಳಂತೆ ಮಲಗಿದ್ದಳು. ಅವನು ರೂಮ್ನ ಒಳಗೆ ಬಂದು ನೋಡಿದಾಗ ಸಾನು ಮಿಸುಕಾಡದೆ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡುತ್ತಾ ನಿದ್ದೆ ಬಂದಂತೆಯೇ ನಟಿಸಿದ್ದಳು. ವೇದಾಂತ್ಗೆ ಅವಳು ಇಷ್ಟು ಬೇಗ ನಿದ್ದೆ ಮಾಡಿದ್ದು ನಂಬಲೇ ಸಾಧ್ಯವಾಗದೆ ನಿಧಾನವಾಗಿ ಬಂದು ಅವನ ಪಕ್ಕದಲ್ಲಿ ಪವಡಿಸಿದವನು ಹಿಂಭಾಗದಿಂದ ಅಪ್ಪಿಕೊಂಡು, ಸಾರಿ ಚಿನ್ನ, ಲೇಟಾಯಿತು ಬರುವಾಗ ಎಂದು ಅವಳ ಕ್ಷಮೆ ಯಾಚಿಸಿದ. ಅವನ ಕೈಗಳು ಅವಳ ಬಡ ನಡುವನ್ನು ಸ್ಪರ್ಶಿಸಿದಾಗ ವೇದಾಂತ್ ತನ್ನನ್ನು ಅಪ್ಪಿಕೊಂಡ. ತಕ್ಷಣ ಆ ಕೈಗಳ ಸ್ಪರ್ಶಕ್ಕೆ ಕಣ್ಣು ತೆರೆದವಳಿಗೆ ಒಳಗೊಳಗೆ ನಗು ಬರುತ್ತಿತ್ತು. ಅವನು ನಿಧಾನವಾಗಿ ತನ್ನ ಮುಖವನ್ನು ಅವಳ ಕೆನ್ನೆಯ ಮೇಲೆ ಒತ್ತಿದ. ಈಗಲೂ ಹುಡುಗಿ ಯಥಾಸ್ಥಿತಿಯಲ್ಲಿದ್ದಳು. ಅವಳು ಗೋಡೆಗೆ ಮುಖ ಮಾಡಿ ಮಲಗಿದ್ದರಿಂದ ಅವಳು ಕಣ್ಬಿಟ್ಟಿದ್ದು ಅವನಿಗೆ ಗೊತ್ತಾಗಿರಲಿಲ್ಲ. ಹೇಳ್ತೀಯೋ ಅಲ್ಲ ನಿನ್ನ ಎನ್ನುತ್ತಾ ಅವಳ ಸೊಂಟವನ್ನು ಅಪ್ಪಿಕೊಂಡಿದ್ದ ವೇದಾಂತ್ ನಿಧಾನವಾಗಿ ಹಿಂಭಾಗದಿಂದ ಅವಳ ಬೆನ್ನಿನ ಮೇಲೆ ತೇವವಾದ ತುಟಿಗಳಿಂದಲೇ ಪ್ರೀತಿಯ ಚಿತ್ತಾರ ಬಿಡಿಸಲಾರಂಭಿಸಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿತ್ತು. ಇಷ್ಟು ಹೊತ್ತಿನ ನಿದ್ದೆಯ ನಾಟಕಕ್ಕೆ ಇತಿಶ್ರೀ ಹಾಡಿ ಜೋರಾಗಿ ಕಿಲಕಿಲನೆ ನಕ್ಕಿದ್ದಳು ಸನ್ನಿಧಿ. ವೇದಾಂತ್ ಈಗ ಅವಳು ಹಾಕಿಕೊಂಡಿದ್ದ ಬಟ್ಟೆಯನ್ನು ಸೊಂಟದ ಬಳಿ ಸರಿಸಿ ತೆಳ್ಳಗಿನ ಹೊಟ್ಟೆಯನ್ನು ಸವರುತ್ತಾ ಬೆಳ್ಳಗಿನ ನಡುವಿನ ಮೇಲೆ ತುಟಿ ಒತ್ತಿದ್ದ. ನೀನು ನಿದ್ದೆ ಮಾಡಿಲ್ಲ ಅಂತ ನಂಗಾಗಲೇ ಗೊತ್ತಾಗಿತ್ತು. ನನ್ನ ಹತ್ರ ನಾಟಕ ಆಡಿದ್ದಕ್ಕೆ ಸರಿಯಾದ ಶಿಕ್ಷೆ ಕೊಡಲೇಬೇಕು ಎನ್ನುತ್ತಾ ಅವಳ ಕೆನ್ನೆ ಹಿಂಡಿದ ವೇದಾಂತ್. ಅವನ ಕೈಗಳು ಅವಳಿಗೆ ಕಚಗುಳಿ ಇಡುತ್ತಿದ್ದರೆ ನಗು ತಡೆಯಲಾಗಲಿಲ್ಲ. ಬೆಡ್ ಮೇಲೆ ಬಿದ್ದು ಉರುಳಾಡಿ ನಗುತ್ತಿದ್ದಳು ಸನ್ನಿಧಿ. ಆದರೂ ಅವನು ನನ್ನ ಹತ್ರ ನಾಟಕ ಆಡ್ತೀಯೇನೆ ಎನ್ನು ಕಚಗುಳಿ ಇಡುವುದನ್ನು ನಿಲ್ಲಿಸಲೇ ಇಲ್ಲ. ನಕ್ಕು ನಕ್ಕು ಸುಸ್ತಾಗಿದ್ದಳು ಸನ್ನಿಧಿ. ಕಣ್ಣು ಮೂಗಿನಿಂದ ನೀರು ಬರಲಾರಂಭಿಸಿತ್ತು. ಪ್ಲೀಸ್ ಬಿಟ್ಬಿಡು ನನ್ನ, ಇಲ್ಲಾಂದ್ರೆ ಮಕ್ಕಳು ಎದ್ದು ಕೂತ್ಬಿಡ್ತಾರೆ. ವೇದಾಂತ್, ಮೊದಲೇ ನೀನು ತುಂಬ ಸುಸ್ತಾಗಿ ಬಂದ್ಬಿಟ್ಟಿದೀಯಾ. ಆಮೇಲೆ ಇವತ್ತು ಶಿವರಾತ್ರಿಯಾಗುತ್ತೆ ನಿಂಗೆ. ನಂಗೊಬ್ನಿಗೆ ಅಲ್ಲ ಚಿನ್ನ, ನಿಂಗೂ ಶಿವರಾತ್ರಿನೇ ಇವತ್ತು. ತನ್ನ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅವನ ಮೂಗು ಹಿಡಿದು ಅಲುಗಾಡಿಸಿದಳು ಸನ್ನಿಧಿ. ಅಂದ್ರೆ ಅಮ್ಮ ಅವರು ಜಾಗರಣೆ ಮಾಡೋಕೆ ರೆಡಿಯಾಗಿದ್ದೀರಾ ಅಂತಾಯಿತು ಹೇಳಿದ ವೇದಾಂತ್. ಅವಳು ಮೂಗು ಬಿಟ್ಟಾಗ ಅವಳ ಕೈಯನ್ನು ಮೃದುವಾಗಿ ಕಚ್ಚುತ್ತಾ ರಸಿಕತೆಯಿಂದ ಹೇಳಿದ, ಅಲ್ಲ ಚಿನ್ನ, ಆಗಲೇ ಪೀಟಿಕೆ ಹಾಕಿ ಹೋಗಿದ್ದೀನಿ. ನೀನು ಇಷ್ಟಪಡೋ ಗಿಫ್ಟ್ ಕೊಟ್ಟ ಮೇಲೂ ನನಗೆ ಏನೂ ಸಿಕ್ಕೇ ಇಲ್ಲ ಇವತ್ತು ಬೇಸರದಿಂದ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ ವೇದಾಂತ್. ನಾನಾಗಲೇ ಥ್ಯಾಂಕ್ಸ್ ಹೇಳಿದ್ನಲ್ಲ ವೇದಾಂತ್. ವೇದಾಂತ್, ರಿಯಲಿ ಐ ಲವ್ ಯು. ನೀನು ನನಗೋಸ್ಕರ ತುಂಬ ತೊಂದರೆ ತಗೊಂಡಿದ್ದೀಯಾ. ನಿಂಗೆ ಅದು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವಳ ಕೈಗಳು ಅವನ ಮುಖವನ್ನು ಸವರುತ್ತಿತ್ತು. ಅವಳ ಕಣ್ಣುಗಳೇ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳುತ್ತಿತ್ತು. ಆದರೆ ವೇದಾಂತ್ ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳುವ ಜಾಯಮಾನದವನೇ ಆಗಿರಲಿಲ್ಲ. ಅಯ್ಯೋ, ಈ ಖಾಲಿ ಥ್ಯಾಂಕ್ಸ್ ಯಾರಿಗೆ ಬೇಕು? ಅದನ್ನು ನಿನ್ನ ಹತ್ರನೇ ಇಟ್ಕೋ. ನಾನು ಪಕ್ಕಾ ವ್ಯವಹಾರಸ್ಥ ಅನ್ನೋದು ಮರೆತ್ಯಾ ಹೇಗೆ? ನಾನೀಗ ನಿನ್ನ ಮನೆಯ ಬಿಲ್ಡಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳೋ ಎಂಜಿನಿಯರ್. ಮತ್ತೆ ಸೈಟ್ ತೆಗೆದು ಮನೆ ಕಟ್ಟೋದು ಅಂದರೆ ಸುಮ್ಮನೆ ಆಗುತ್ತಾ? ನಂಗೀಗ ಅಡ್ವಾನ್ಸ್ ಬೇಕಮ್ಮಣ್ಣಿ. ನನಗೇನು ಅಡ್ವಾನ್ಸ್ ಪೇಮೆಂಟ್ ಇಲ್ವಾ? ಅವಳನ್ನು ಕೇಳಿದ ವೇದ್. ನಾನು ಅತ್ಯಾಶ್ಚರ್ಯದಿಂದ ಅವಳು ಮಾತಾಡಲೆಂದು ಬಾಯಿ ತೆರೆದಾಗ ವೇದಾಂತ್ ಅವಳ ತೆರೆದ ತುಟಿಯ ಮೇಲೆ ತನ್ನ ತೋರು ಬೆರಳನ್ನು ಅಡ್ಡವಾಗಿ ಇಟ್ಟವನು. ಮಾತು ಬೇಡ. ನಿನ್ನ ಬೆಣ್ಣೆ ಮಾತಿಗೆ ನಾನು ಕರಗಿ ಹೋಗ್ತೀನಿ ಅಂದ್ಕೊಂಡ್ಯಾ? ಅದೆಲ್ಲ ಆಗಲ್ಲ. ನಾನು ತುಂಬ ಪ್ರಾಕ್ಟಿಕಲ್. ಬರೇ ಬಾಯಿ ಮಾತಲ್ಲಿ ನನಗೆ ನಂಬಿಕೆನೇ ಇಲ್ಲ ಎಂದವನು ಮುಂದೆ ಮಾತಾಡಲು ಅವಳಿಗೆ ಅವಕಾಶವನ್ನೇ ನೀಡಲಿಲ್ಲ. ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ ವೇದಾಂತ್. ಅವನ ಕೈಗಳಲ್ಲೊಂದು ಅವಳ ಸೊಂಟವನ್ನು ಬಳಸಿ ಅವಳನ್ನು ಮತ್ತು ತನ್ನ ಬಳಿಗೆ ಸೆಳೆದುಕೊಂಡವು. ಅವಳ ಕೈಗಳು ಅವನ ಒತ್ತು ಕೂದಲ ಮೇಲೆ ಓಡಾಡುತ್ತಿದ್ದವು. ಅವನ ತುಟಿಗಳು ಅವಳ ಕತ್ತನ್ನು ವೇದಾಂತ್ನ ಒರಟಾದ ಗಡ್ಡ ಅವಳ ಕತ್ತನ್ನು ಸ್ಪರ್ಶಿಸಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಯಿತು. ಅವಳ ಕೈಗಳು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡವು. ಪ್ರೀತಿಯಿಂದ ಅವನ ಆಸೆಗಳಿಗೆ ತನ್ನ ಸಹಕಾರವನ್ನು ನೀಡಿದ್ದಳು ಸನ್ನಿಧಿ. ಇಂದು ಅವಳ ಒಂದಲ್ಲ ಎರಡೆರಡು ಆಸೆಗಳು ನೆರವೇರಿದ್ದವಲ್ಲ. ಅದಕ್ಕೆ ಧನ್ಯತಾಭಾವವಿತ್ತು ಅವಳಲ್ಲಿ. ಸನ್ನಿಧಿ ಸಮರ್ಪಣಾಭಾವದಿಂದ ಅವನ ಬಲಿಷ್ಠವಾದ ಬಾಹುಗಳಲ್ಲಿ ಕರಗಿ ಹೋದಳು. ವೇದಾಂತ್ನ ಬಲಿಷ್ಠ ಬಾಹುಗಳು ಅವಳಿಗೆ ಸುಭದ್ರತೆಯನ್ನು ಒದಗಿಸಿತ್ತು. ಸನ್ನಿಧಿಗೆ ತನ್ನ ಬಹುದಿನಗಳ ಕನಸು ಇನ್ನು ಕೆಲವೇ ದಿನಗಳಲ್ಲಿ ನನಸಾಗುವುದರಲ್ಲಿತ್ತು. ತನ್ನ ಕನಸು ನನಸಾಗಲು ತನ್ನೊಂದಿಗೆ ಸಹಕರಿಸುತ್ತಿದ್ದ ವೇದಾಂತ್ ಮತ್ತು ಅವನ ಕುಟುಂಬಕ್ಕೆ ಚಿರಋಣಿಯಾಗಿದ್ದಾಳೆ ಸಾನು. ಅಣ್ಣನಿಗೆ ಅತ್ತಿಗೆಯಿಂದ ಡೈವೋರ್ಸ್ ಸಿಕ್ಕಿದ ಬಳಿಕ ಒಂದೊಳ್ಳೆ ಹುಡುಗಿ ನೋಡಿ ಅವನಿಗೆ ಇನ್ನೊಂದು ಮದುವೆ ಮಾಡಿಸಬೇಕೆಂಬುದು ಅವಳ ಮನದ ಆಸೆಯಾಗಿತ್ತು.
ವೀಕ್ಷಕರೇ, ನಿನ್ನೊಲವಿನ ಆಸರೆಯಲ್ಲಿ ಕಥೆಯನ್ನು ಈ ಸಂಚಿಕೆಯೊಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಕತೆ ಇಷ್ಟ ಆಗಿದ್ದರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ